ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಾಂತಲಾಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಏನು ವ್ಲಾಗ್ಸ್ ಅಂತ ಅಂದರೆ ಸೌತೆಕಾಯಿ ಒಗ್ಗರಣೆ. ಬನ್ನಿ, ಸೌತೆಕಾಯಿ ಒಗ್ಗರಣೆ ಮಾಡೋದು ಹೇಗೆ, ಅದಕ್ಕೆ ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ 2 ಸೌತೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು ಮತ್ತು 2 ಮೆಣಸಿನ್ಕಾಯಿ. ಈಗ ಪೆಪ್ಪರ್ ಪೌಡರ್ ಆಪ್ಷನಲ್ಲಿದೆ, ಅದಕ್ಕೋಸ್ಕರ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ನೆಕ್ಸ್ಟು ತೆಂಗಿನಕಾಯಿ, ನೆಕ್ಸ್ಟು ಸಾಲ್ಟು ಮತ್ತು ಪೆಪ್ಪರ್ ಪೌಡರು ಮತ್ತು ಸಾಸಿವೆ, ಆಮೇಲೆ ಎಣ್ಣೆ. ಬನ್ನಿ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಕಡಿಮೆ ಉರಿ ಇಟ್ಕೊಂಡಿರ್ತೀನಿ ಆಯಿತಾ. ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ, 1 ಸ್ಪೂನ್ ಇಷ್ಟು. ನೆಕ್ಸ್ಟು ಸಾಸಿವೆ ಹಾಕೋಬೇಕು, ಅದು ಸ್ವಲ್ಪ ಬಿಸಿ ಆಗಲಿ ಆಯಿತಾ. ಒಂದು ಸ್ಪೂನ್ ಇಷ್ಟು ಹಾಕೊಳ್ತೇನೆ ಸಾಸಿವೆ. ನೆಕ್ಸ್ಟು ಕರಿಬೇವಿನ ಸೊಪ್ಪು, ನೆಕ್ಸ್ಟು ಮೆಣಸಿನ್ಕಾಯಿ 2, ಇಷ್ಟೇನು ಅಂತಂದರೆ ಸೌತೆಕಾಯಿ. ಓಕೆ, ಜಸ್ಟ್ ಇದನ್ನು ಹೀಗೆ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಓಕೆ, 1 ಸ್ಪೂನ್ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರು. ನೆಕ್ಸ್ಟ್ ಇದಕ್ಕೆ ಸಾಲ್ಟ್ 1 ಸ್ಪೂನ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಏನು ಅಂದರೆ ತೆಂಗಿನಕಾಯಿ, ಎಷ್ಟು ಬೇಕಾದರೂ ಹಾಕೋಬೋದು ತೆಂಗಿನಕಾಯಿ. ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ಕೊಳ್ಳೋದು. ಮತ್ತು ಏನು ಅಂತಂದರೆ ಎಲ್ಲರೂ ಕೋಸಂಬರಿ ಯಾರು ತಿನ್ನಲ್ಲ, ಅವರೆಲ್ಲ, ಮತ್ತು ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಇದು ಸ್ಪೈಸಿ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿಯೂ ಇರುತ್ತೆ. ಸೊ ಇವಾಗ ನೋಡೋಣ, ಓಪನ್ ಮಾಡಿ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ. ಜಸ್ಟ್ ಇಷ್ಟೇ. ನೆಕ್ಸ್ಟ್ ಇದನ್ನು ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ, ಇನ್ನೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಘಮ ಘಮ ಫ್ಲೇವರ್ ಇದೆ, ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಪರಿಮಳ ಗಮ್ ಅಂತ ಅಂತಿದೆ ನೋಡಿ. ಸೌತೆಕಾಯಿ ಒಗ್ಗರಣೆ ಇದೆ, ಮುಗೀತು ನೋಡಿ. ಫೈನಲಿ ಸೌತೆಕಾಯಿ ಒಗ್ಗರಣೆ ರೆಡಿ ಆಯಿತು. ಮತ್ತು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನ್ಯೂ ಪರ್ಸನ್ ಇದ್ದೀರಾ ಅವರೆಲ್ಲರೂ ನನ್ನ ಚಾನಲ್ ನೋಡ್ತಾ ಇರ್ತೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೌತೆಕಾಯಿ ಒಗ್ಗರಣೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಬಾಯ್ ಬಾಯ್ ಆಲ್.